ಮಂಗಳ ಗ್ರಹದ ಅನ್ವೇಷಣೆಯಿಂದ ಹಿಡಿದು ಸೂರ್ಯನ ಅಧ್ಯಯನ, ಕೃತಕ ಉಪಗ್ರಹಗಳ ವಿನ್ಯಾಸ, ಕ್ವಾಂಟಮ್ ಭೌತಶಾಸ್ತ್ರ ಮತ್ತು ಬಯೋಮೆಡಿಕಲ್ ಸೈನ್ಸ್ ತನಕ ನಮ್ಮ ಕನ್ನಡಿಗ ವಿಜ್ಞಾನಿಗಳು ತಮ್ಮದೇ ಆದ ವಿಶಿಷ್ಟ ಮುದ್ರೆಯನ್ನ ಹೊಂದಿದ್ದಾರೆ. ಇಸ್ರೋದಲ್ಲಿ ಮೂನ್ ಮ್ಯಾನ್ ಆಫ್ ಇಂಡಿಯಾ ಅಂತಾನೆ ಪ್ರಸಿದ್ಧರಾಗಿರೋ ಇವರು ನಾಸಾದೊಂದಿಗೆ ಜಂಟಿ ಬಾಹ್ಯಾಕಾಶ ಯೋಜನೆಗಳಲ್ಲಿ ಭಾರತದ ಪ್ರತಿನಿಧಿಯಾಗಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ನಾಸಾದ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿ ಹಾಗೆ ನಾಸಾದ ಗೊಡ್ಡಾರ್ಡ್ ಸ್ಪೇಸ್ ಫ್ಲೈಟ್ ಸೆಂಟರ್ನಲ್ಲಿ ಕನ್ನಡಿಗ ಎಂಜಿನಿಯರ್ಗಳು ಹಾಗೆ ವಿಜ್ಞಾನಿಗಳು ಉಪಗ್ರಹಗಳ ಸಿಗ್ನಲ್ ಪ್ರೊಸೆಸಿಂಗ್ ಮತ್ತು ರೇಡಾರ್ ತಂತ್ರಜ್ಞಾನದಲ್ಲಿ ಕೆಲಸ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಅದಮಾರು ಮೂಲದ ಪ್ರೊಫೆಸರ್ UR ರಾವ್ ಅವರು ಭಾರತದ ಉಪಗ್ರಹ ತಂತ್ರಜ್ಞಾನದ ಪಿತಾಮಹ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಬಾಹ್ಯಾಕಾಶ ಸಂಶೋಧನೆ ಮತ್ತು ವಿಜ್ಞಾನ ಕ್ಷೇತ್ರದ ಹೆಸರು ಕೇಳಿದ ತಕ್ಷಣ ನಮಗೆ ಮೊದಲಿಗೆ ನೆನಪಾಗೋದೇನು ಹೇಳಿ? ಅಮೆರಿಕದ ನಾಸಾ ಅಂದರೆ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಸಂಸ್ಥೆ. ವಿಶ್ವದ ಅತ್ಯಂತ ಕಠಿಣ, ಸಂಕೀರ್ಣ ಮತ್ತು ಅತ್ಯಾಧುನಿಕ ಬಾಹ್ಯಾಕಾಶ ಯೋಜನೆಗಳನ್ನು ರೂಪಿಸೋ ಈ ಸಂಸ್ಥೆಯಲ್ಲಿ ವಿಶ್ವದ ಶ್ರೇಷ್ಠ ವಿಜ್ಞಾನಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕದ ನೆಲದಲ್ಲಿ ಹುಟ್ಟಿ ಕನ್ನಡ ಮಣ್ಣಿನ ಕೀರ್ತಿಯನ್ನ ವಿಶ್ವದಾದ್ಯಂತ ಎತ್ತಿ ಹಿಡಿದು ನಾಸಾ ಹಾಗೂ ಪ್ರಪಂಚದ ಪ್ರಮುಖ ಸಂಶೋಧನಾ ಕೇಂದ್ರಗಳಲ್ಲಿ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದ ಕನ್ನಡಿಗರ ಸಂಖ್ಯೆ ಸಣ್ಣದೇನಲ್ಲ. ಮಂಗಳ ಗ್ರಹದ ಅನ್ವೇಷಣೆಯಿಂದ ಹಿಡಿದು ಸೂರ್ಯನ ಅಧ್ಯಯನ, ಕೃತಕ ಉಪಗ್ರಹಗಳ ವಿನ್ಯಾಸ, ಕ್ವಾಂಟಮ್ ಭೌತಶಾಸ್ತ್ರ ಮತ್ತು ಬಯೋಮೆಡಿಕಲ್ ಸೈನ್ಸ್ ತನಕ ನಮ್ಮ ಕನ್ನಡಿಗ ವಿಜ್ಞಾನಿಗಳು ತಮ್ಮದೇ ಆದ ವಿಶಿಷ್ಟ ಮುದ್ರೆಯನ್ನ ಒತ್ತಿದ್ದಾರೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾಸಾ ಮತ್ತು ವಿಶ್ವದ ಪ್ರಸಿದ್ಧ ಸಂಶೋಧನಾ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ ಹಾಗೂ ಸಲ್ಲಿಸ್ತಾ ಇರುವಂತಹ ಪ್ರಮುಖ ಕನ್ನಡಿಗ ವಿಜ್ಞಾನಿಗಳ ಬಗ್ಗೆ ಒಂದಷ್ಟು ವಿವರ ಹಾಗೆ ದಾಖಲೆಗಳ ಜೊತೆ ತಿಳ್ಕೊಳ್ಳೋಣ. ನಾಸಾದಲ್ಲಿ ಸಾಧನೆ ಮಾಡಿರುವಂತಹ ಪ್ರಮುಖ ಕನ್ನಡಿಗ ವಿಜ್ಞಾನಿಗಳ ಬಗ್ಗೆ ಹೇಳೋದಾದ್ರೆ, ಮೊದಲನೇದಾಗಿ ಡಾಕ್ಟರ್ ಮೈಲಾಸ್ವಾಮಿ ಅಣ್ಣಾದೊರೈ. ಇವರ ಪಾತ್ರ ನಾಸಾ ಮತ್ತು ಇಸ್ರೋ ನಡುವಿನ ಸಹಕಾರ ಯೋಜನೆಗಳು, ಚಂದ್ರಯಾನ ಮತ್ತು ಮಂಗಲಯಾನದಲ್ಲಿ ಇವರ ಪಾತ್ರ. ಇವರು ಮೂಲತಃ ತಮಿಳುನಾಡಿನ ಗಡಿಭಾಗದವರಾದರೂ ಇವರ ಉನ್ನತ ಶಿಕ್ಷಣ ಹಾಗೆ ಸಂಶೋಧನೆಯ ಒಂದು ಭಾಗ ಕರ್ನಾಟಕದಲ್ಲೇ ಆಗಿದ್ದು. ಇಸ್ರೋದಲ್ಲಿ ಮೂನ್ ಮ್ಯಾನ್ ಆಫ್ ಇಂಡಿಯಾ ಅಂತಾನೆ ಪ್ರಸಿದ್ಧರಾಗಿರೋ ಇವರು ನಾಸಾದೊಂದಿಗೆ ಜಂಟಿ ಬಾಹ್ಯಾಕಾಶ ಯೋಜನೆಗಳಲ್ಲಿ ಭಾರತದ ಪ್ರತಿನಿಧಿಯಾಗಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇನ್ನು ಡಾಕ್ಟರ್ ಸ್ವಾತಿ ಮೋಹನ್ ಅಂತ, ಇವರ ಸ್ಥಳ ಬೆಂಗಳೂರು ಮೂಲದವರು. ಇವರು ನಾಸಾದಲ್ಲಿ ಇವರ ಹುದ್ದೆ GNC ಅಂದ್ರೆ ಗೈಡೆನ್ಸ್ ನ್ಯಾವಿಗೇಷನ್ ಅಂಡ್ ಕಂಟ್ರೋಲ್ಸ್ ಅಂತ. ಇದನ್ನ ಆಪರೇಷನ್ಸ್ ಲೀಡ್ ಹಾಗೆ ನಾಸಾ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿ. ಇನ್ನು ಇವರ ಸಾಧನೆ ಬಗ್ಗೆ ಹೇಳುವುದಾದ್ರೆ, 2021 ಫೆಬ್ರವರಿಯಲ್ಲಿ ನಾಸಾದ ಪರ್ಸಿವರೆನ್ಸ್ ರೋವರ್ ಮಂಗಳ ಗ್ರಹದ ಮೇಲೆ ಯಶಸ್ವಿಯಾಗಿ ಇಳಿದಾಗ ಇಡೀ ಜಗತ್ತಿಗೆ ಟಚ್ ಡೌನ್ ಕನ್ಫರ್ಮ್ಡ್, ಪರ್ಸಿವರೆನ್ಸ್ ಸೇಫ್ಲಿ ಆನ್ ದ ಸರ್ಫೇಸ್ ಆಫ್ ಮಾರ್ಸ್ ಅಂತ ಘೋಷಿಸಿದ ಪ್ರಮುಖ ವಿಜ್ಞಾನಿ ಡಾಕ್ಟರ್ ಸ್ವಾತಿ ಮೋಹನ್. ಇವರ ಬಾಲ್ಯದ ಆರಂಭಿಕ ದಿನಗಳು ಬೆಂಗಳೂರಿನಲ್ಲಿದ್ವು. ಇವರು ಮಂಗಳ ಗ್ರಹದ ಮೇಲೆ ರೋವರ್ ಸುರಕ್ಷಿತವಾಗಿ ಇಳಿಯುವುದಕ್ಕೆ ಅಗತ್ಯ ಇದ್ದ ನ್ಯಾವಿಗೇಷನ್ ವ್ಯವಸ್ಥೆಯ ನೇತೃತ್ವವನ್ನು ವಹಿಸಿದ್ರು. ಇನ್ನೊಂದು ಹೆಸರು ನವೀನ್ ಜೈನ್ ಹಾಗೆ ಡಾಕ್ಟರ್ KS ಶಿವಪ್ರಸಾದ್. ನಾಸಾದ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿ ಹಾಗೆ ನಾಸಾದ ಗೊಡ್ಡಾರ್ಡ್ ಸ್ಪೇಸ್ ಫ್ಲೈಟ್ ಸೆಂಟರ್ನಲ್ಲಿ ಕನ್ನಡಿಗ ಎಂಜಿನಿಯರ್ಗಳು ಹಾಗೆ ವಿಜ್ಞಾನಿಗಳು ಉಪಗ್ರಹಗಳ ಸಿಗ್ನಲ್ ಪ್ರೊಸೆಸಿಂಗ್ ಮತ್ತು ರೇಡಾರ್ ತಂತ್ರಜ್ಞಾನದಲ್ಲಿ ಕೆಲಸ ಮಾಡಿದ್ದಾರೆ. ನಾಸಾ ಇಸ್ರೋ ಜಂಟಿ ಯೋಜನೆಯಾದ ನಿಸಾರ್ ಅಂದ್ರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಯೋಜನೆಗೆ ತಾಂತ್ರಿಕ ಬೆಂಬಲ ನೀಡುವಲ್ಲಿ ಕರ್ನಾಟಕ ಮೂಲದ ಹಲವು ತಂತ್ರಜ್ಞರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಹೆಸರು ಡಾಕ್ಟರ್ NC ವಿಕ್ರಮ್ ಅಂತ. ಇವರ ಹಿನ್ನೆಲೆ ಮೈಸೂರು ವಿಶ್ವವಿದ್ಯಾನಿಲಯ ಹಾಗೆ IISc ಬ್ಯಾಂಗ್ಳೂರ್ನ ಹಳೆ ವಿದ್ಯಾರ್ಥಿ. ನಾಸಾದಲ್ಲಿನ ಇವರ ಕೆಲಸ ಏನಂದ್ರೆ, ನಾಸಾದ ಆಪ್ಟಿಕಲ್ ಸೈನ್ಸ್ ಮತ್ತು ಲೇಸರ್ ತಂತ್ರಜ್ಞಾನ ವಿಭಾಗದಲ್ಲಿ ಸಂಶೋಧಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ರೋವರ್ಗಳಲ್ಲಿ ಬಳಸಲಾಗುವಂತಹ ಅತ್ಯಾಧುನಿಕ ಲೇಸರ್ ಸ್ಪೆಕ್ಟ್ರೋಸ್ಕೋಪಿ ಉಪಕರಣಗಳ ಅಭಿವೃದ್ಧಿಯಲ್ಲಿ ಇವರ ಕೊಡುಗೆ ಇದೆ. ಮತ್ತೊಂದು ಹೆಸರು HG ಪ್ರಕಾಶ್. ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆಯವರು. ನಾಸಾದ ಏಸ್ರೋ ಸ್ಪೇಸ್ ಸಿಸ್ಟಮ್ಸ್ ಮತ್ತು ರಾಕೆಟ್ ಪ್ರೊಪಲ್ಷನ್ ಅಂದ್ರೆ ಇಂಧನ ತಂತ್ರಜ್ಞಾನ ವಿಭಾಗದಲ್ಲಿ ಹಿರಿಯ ಸಿಸ್ಟಮ್ಸ್ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಬಾಹ್ಯಾಕಾಶ ನೌಕೆಗಳ ಥರ್ಮಲ್ ಪ್ರೊಟೆಕ್ಷನ್ ಅಂದ್ರೆ ಉಷ್ಣ ನಿರೋಧಕ ವ್ಯವಸ್ಥೆ ವಿನ್ಯಾಸದಲ್ಲಿ ಇವರ ಪಾತ್ರ ತುಂಬಾ ಇಂಪಾರ್ಟೆಂಟ್. ಇನ್ನು ಜಾಗತಿಕ ಮಟ್ಟದ ಪ್ರಸಿದ್ಧ ಸಂಶೋಧನಾ ಸಂಸ್ಥೆಗಳಲ್ಲಿ ಕನ್ನಡಿಗರ ಹೆಜ್ಜೆ ಗುರುತುಗಳ ಬಗ್ಗೆ ಹೇಳೋದಾದ್ರೆ,
ನಾಸಾ ಮಾತ್ರ ಅಲ್ಲ, ಯುರೋಪ್, ಜಪಾನ್ ಮತ್ತು ಅಮೆರಿಕದ ಇತರೆ ಪ್ರಸಿದ್ಧ ವಿಶ್ವವಿದ್ಯಾಲಯಗಳು ಹಾಗೆ ಸಂಶೋಧನಾ ಕೇಂದ್ರಗಳಲ್ಲಿ ನಮ್ಮ ಕನ್ನಡಿಗರು ವಿಶ್ವವಿಖ್ಯಾತ ಸಂಶೋಧನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರೊಫೆಸರ್ CNR ರಾವ್ ಇವರು ಮೂಲತಃ ಬೆಂಗಳೂರಿನವರು. ವಿಶ್ವವಿದ್ಯಾಲಯ ಸಂಸ್ಥೆ ಅಂತ ಬಂದಾಗ ಪೌಲಿಂಗ್ ರಿಸರ್ಚ್ ಫೆಲೋ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿರೋದು ಇವರು. ಯಾವ ಕ್ಷೇತ್ರ ಅಂದರೆ ಸಾಲಿಡ್ ಸ್ಟೇಟ್ ಮತ್ತು ಮೆಟೀರಿಯಲ್ ಕೆಮಿಸ್ಟ್ರಿಯಲ್ಲಿ. ಇನ್ನು ಡಾಕ್ಟರ್ VK ಆತ್ರೆ ಅವರು ಬೆಂಗಳೂರಿನವರು. ಇವರು DARPA ಹಾಗೆ USA ಜೊತೆ ಜಂಟಿ ಸಂಶೋಧನೆ ಹಾಗೆ DRDO ಸಂಸ್ಥೆಯಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಅಂಡರ್ ವಾಟರ್ ಅಕೌಸ್ಟಿಕ್ಸ್ ಮತ್ತು ಡಿಫೆನ್ಸ್ ಸೈನ್ಸ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ಡಾಕ್ಟರ್ ಪ್ರಶಾಂತ್ ಇವರು ಮೂಲತಃ ಹೊಳೆನರಸೀಪುರದವರು, ಹಾಸನ ಜಿಲ್ಲೆಯವರು. MIT USA ಮತ್ತು ಕಾಲ್ಟೆಕ್ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಇವರು ಎಕ್ಸ್ಪರ್ಟ್. ಇನ್ನು ಡಾಕ್ಟರ್ ಸುಜಿತ್ ಕುಮಾರ್ ಬಗ್ಗೆ ಹೇಳೋದಾದ್ರೆ ಮೂಲತಃ ಮಂಗಳೂರಿನವರು. ಸ್ವಿಟ್ಜರ್ಲ್ಯಾಂಡ್ನ CERN ಸಂಸ್ಥೆಯಲ್ಲಿ ಹಿಗ್ಗಿನ್ಸ್ ಬೋಸಾನ್ ಪ್ರಯೋಗಾಲಯದಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು ಡಾಕ್ಟರ್ ಅರವಿಂದ್ ಭಟ್ ಅಂತ ಮೂಲತಃ ಉಡುಪಿಯವರು. ಸಂಸ್ಥೆ ಅಂತ ಬಂದಾಗ ಮ್ಯಾಕ್ಸ್ ಪ್ಲಾಂಕ್ ಇನ್ಸ್ಟಿಟ್ಯೂಟ್ ಅಂತ ಜರ್ಮನಿಯ ಕಂಪನಿ ಇದು. ಆಸ್ಟ್ರೋಫಿಸಿಕ್ಸ್ ಅಂದ್ರೆ ಖಗೋಳ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ನಿಪುಣರು. ವಿಶ್ವದ ಅತ್ಯಂತ ದೊಡ್ಡ ಭೌತಶಾಸ್ತ್ರ ಪ್ರಯೋಗಾಲಯವಾದ CERNನಲ್ಲಿ ನಡೆಯುವಂತಹ ಲಾರ್ಜ್ ಹ್ಯಾಡ್ರಾನ್ ಕೊಲಿಡಾರ್ ಪ್ರಯೋಗದಲ್ಲಿ ಬೆಂಗಳೂರಿನ IIScಯ ಅನೇಕ ಕನ್ನಡಿಗ ವಿಜ್ಞಾನಿಗಳು ಭಾಗಿಯಾಗಿದ್ದಾರೆ. ದೇವಕಣ ಅಂದರೆ ಹಿಗ್ಸ್ ಬೋಸನ್ ಹುಡುಕಾಟದ ಪ್ರಯೋಗಾಲಯದಲ್ಲಿ ಇವರ ಡೇಟಾ ವಿಶ್ಲೇಷಣೆ ಪ್ರಮುಖವಾಗಿತ್ತು. ಇನ್ನು ಮ್ಯಾಕ್ಸ್ ಪ್ಲಾಂಕ್ ಇನ್ಸ್ಟಿಟ್ಯೂಟ್ ಅಂತ ಬಂದಾಗ ಜರ್ಮನಿಯ ಕಂಪನಿ ಇದು. ಖಗೋಳ ಭೌತಶಾಸ್ತ್ರ ಹಾಗೆ ಕಪ್ಪು ರಂಧ್ರಗಳ ಅಧ್ಯಯನದಲ್ಲಿ ಜರ್ಮನಿಯ ಮ್ಯಾಕ್ಸ್ ಪ್ಲಾಂಕ್ ಸಂಸ್ಥೆಯಲ್ಲಿ ಕನ್ನಡಿಗ ವಿಜ್ಞಾನಿಗಳು ರೇಡಿಯೋ ಆಸ್ಟ್ರೋನಮಿ ಕ್ಷೇತ್ರದಲ್ಲಿ ಪ್ರಮುಖ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಇನ್ನು MIT ಮತ್ತು ಸ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯಗಳು, ಅಮೆರಿಕದ MIT ಅಂದರೆ ಮ್ಯಾಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನ್ಯಾನೋ ಟೆಕ್ನಾಲಜಿ ಹಾಗೆ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಬಯೋಮೆಡಿಕಲ್ ಸೈನ್ಸ್ ವಿಭಾಗಗಳಲ್ಲಿ ಕರ್ನಾಟಕದ 10 ಯುವ ಸಂಶೋಧಕರು ಪ್ರೊಫೆಸರ್ ಹಾಗೆ ಮುಖ್ಯ ಸಂಶೋಧಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಸ್ರೋ ಹಾಗೆ ನಾಸಾ ಜಂಟಿ ಯೋಜನೆಗಳಲ್ಲಿ ಕನ್ನಡಿಗರ ಪಾತ್ರದ ಬಗ್ಗೆ ಹೇಳೋದಾದ್ರೆ, ನಾವು ನಾಸಾದಲ್ಲಿರೋ ಕನ್ನಡಿಗರ ಬಗ್ಗೆ ಮಾತನಾಡಬೇಕಾದ್ರೆ ಭಾರತದ ಹೆಮ್ಮೆಯ ಇಸ್ರೋವನ್ನ ಮರೆಯೋ ಹಾಗೆ ಇಲ್ಲ ಅಲ್ವಾ? ಇಸ್ರೋದ ಪ್ರಧಾನ ಕಚೇರಿ ಇರೋದು ನಮ್ಮ ಬೆಂಗಳೂರಿನಲ್ಲಿ. ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ಕೈಗೊಳ್ಳೋ ಪ್ರತಿಯೊಂದು ಯೋಜನೆಯಲ್ಲೂ ಕರ್ನಾಟಕದ ವಿಜ್ಞಾನಿಗಳ ಪಾತ್ರ ಸಿಂಹಪಾಲಾಗಿರುತ್ತೆ. ಅದರಲ್ಲಿ ಪ್ರೊಫೆಸರ್ UR ರಾವ್, ಉಡುಪಿ ಜಿಲ್ಲೆಯ ಅದಮಾರು ಮೂಲದ ಪ್ರೊಫೆಸರ್ UR ರಾವ್ ಅವರು ಭಾರತದ ಉಪಗ್ರಹ ತಂತ್ರಜ್ಞಾನದ ಪಿತಾಮಹ. ಇವರು ನಾಸಾದ ಪಯೋನಿಯರ್ ಹಾಗೆ ಎಕ್ಸ್ಪ್ಲೋರರ್ ಯೋಜನೆಯಲ್ಲಿ ಅಮೆರಿಕದ GSFCಯಲ್ಲಿ ಕೆಲಸ ಮಾಡಿರೋ ಅನುಭವ ಹೊಂದಿದ್ರು. ನಾಸಾದ ವಿಜ್ಞಾನಿಗಳ ಜೊತೆ ನೇರ ಸಂಪರ್ಕ ಹೊಂದಿದ್ದ ಇವರು ಭಾರತದ ಬಾಹ್ಯಾಕಾಶ ರಂಗಕ್ಕೆ ಬಲಿಷ್ಠ ಅಡಿಪಾಯವನ್ನು ಹಾಕಿದವರು. ಇನ್ನು ಡಾಕ್ಟರ್ K ಕಸ್ತೂರಿ ರಂಗನ್, ಇಸ್ರೋದ ಮಾಜಿ ಅಧ್ಯಕ್ಷರಾಗಿದ್ದ ಇವರು ನಾಸಾ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗಳ ಜೊತೆ ಭಾರತೀಯ ವಿಜ್ಞಾನಿಗಳ ಸಹಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದರು. ವೀಕ್ಷಕರೇ, ನಾಸಾ ಅಥವಾ ಪ್ರಪಂಚದ ಯಾವುದೇ ಮೂಲೆಯ ಪ್ರಸಿದ್ಧ ಸಂಶೋಧನಾ ಕೇಂದ್ರವಾಗಲಿ, ಅಲ್ಲಿ ನಮ್ಮ ಕನ್ನಡದ ವಿಜ್ಞಾನಿಗಳ ಕಠಿಣ ಪರಿಶ್ರಮ, ನಿಷ್ಠೆ ಮತ್ತು ಜ್ಞಾನದ ಕುರುಹುಗಳು ಇದ್ದೇ ಇರುತ್ತೆ. ವಿಶ್ವದ ಅತಿ ಸಂಕೀರ್ಣವಾದ ಬಾಹ್ಯಾಕಾಶ ಯೋಜನೆಗಳಲ್ಲಿ ನಮ್ಮ ಕನ್ನಡಿಗರು ವಹಿಸ್ತಾ ಇರೋ ಪಾತ್ರ ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ವಿಷಯ ಅಲ್ವಾ? ಇಂದು ಕರ್ನಾಟಕದ ಗ್ರಾಮೀಣ ಭಾಗಗಳಿಂದ ಸಾಮಾನ್ಯ ಸರ್ಕಾರಿ ಶಾಲೆಗಳಿಂದ ಓದಿ ಬಂದ ಯುವಕ ಯುವತಿಯರು ಇಂದು ನಾಸಾ, CERN ಮತ್ತು MIT ಅಂತಹ ಸಂಸ್ಥೆಗಳಲ್ಲಿ ಪ್ರಮುಖ ಸಂಶೋಧಕರಾಗಿ ಬೆಳೀತಾ ಇದ್ದಾರೆ. ಇದು ಇಂದಿನ ಯುವ ಪೀಳಿಗೆಗೆ ಹಾಗೆ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಕನಸು ಕಟ್ಟಿರೋ ವಿದ್ಯಾರ್ಥಿಗಳಿಗೆ ದೊಡ್ಡ ಪ್ರೇರಣೆ. ಕನ್ನಡ ನೆಲದ ಜ್ಞಾನದ ದೀವಿಗೆಯಿಂದ ವಿಶ್ವದ ವಿಜ್ಞಾನ ಕ್ಷೇತ್ರ ಬೆಳಗಲಿ ಅನ್ನೋದೇ ನಮ್ಮ ಆಶಯ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.